ಇದೊಂದು ಬೆಸ್ಟ್ ಡಿಟಾಕ್ಸ್ ಮಾಡುವಂತಹ ತರಕಾರಿ ಅಂತಾನೆ ಹೇಳಬಹುದು. ನಮ್ಮ ದೇಹದಲ್ಲಿ ಎಂಥದೇ ವಿಷಕಾರಿ ಅಂಶಗಳು ಸೇರ್ಕೊಂಡಿದ್ರು ಕೂಡ, ಟಾಕ್ಸಿನ್ಸ್ ತುಂಬಿಕೊಂಡಿದ್ರು ಕೂಡ ಎಲ್ಲವುಗಳನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಆ ಸೀಸನ್ ಅಲ್ಲಿ ಯಾವ ಹಣ್ಣು ತರಕಾರಿಗಳೆಲ್ಲ ಸಿಗ್ತವೆ ಅಥವಾ ಆ ಸೀಸನ್ನಿಗೆ ಸರಿಯಾಗಿ ಹೊಂದಾಣಿಕೆ ಆಗುವಂತಹ ಆಹಾರ ಪದಾರ್ಥಗಳನ್ನೇ ನಾವು ತಿನ್ಬೇಕಾಗತ್ತೆ ಅಲ್ವಾ. ಈ ವಿಷಯದಲ್ಲಿ ಪ್ರಕೃತಿಯೇ ನಮಗೆ ನೈಸರ್ಗಿಕವಾಗಿ ಅನೇಕ ರೀತಿಯ ಆಹಾರ ಪದಾರ್ಥಗಳನ್ನ ಆ ಟೈಮಲ್ಲಿ ಒದಗಿಸುತ್ತೆ ಅಂತಾನೆ ಹೇಳಬಹುದು. ಇನ್ನು ಮಳೆಗಾಲ ಬಂದಾಗ ತುಂಬಾ ಚಳಿಯೆಲ್ಲ ಇರೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಶೀತ ಕೆಮ್ಮು ಇದರಿಂದೆಲ್ಲ ದೂರ ಇರಬೇಕಾಗತ್ತೆ. ಹಾಗೇನೆ ನಮ್ಮ ದೇಹವನ್ನ ಕೂಡ ಬೆಚ್ಚಗೆ ಇಡಬೇಕಾಗತ್ತೆ. ಇದಕ್ಕೆಲ್ಲ ತುಂಬಾನೇ ಬೆಸ್ಟ್ ಅಂತ ಹೇಳಿದ್ರೆ ನಮಗೆ ಮಳೆಗಾಲ ಶುರುವಾದ ತಕ್ಷಣ ಸಿಗುವಂತಹ ಬಿದಿರು ಕಳಲೆ ಅಥವಾ ಎಳೆಯ ಬಿದಿರು ಅಂತಾನೆ ಹೇಳಬಹುದು. ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಅಂತಾನೆ ಹೇಳಬಹುದು. ಹಲವು ರೀತಿಯ ಆರೋಗ್ಯದ ಪ್ರಯೋಜನಗಳನ್ನು ಇದು ನಮಗೆ ಕೊಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಳಲೆಯನ್ನ ಬಳಸೋದ್ರಿಂದ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಬಿದಿರು ಕಳಲೆ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತಾನೆ ಅನ್ಕೊಳ್ತೀನಿ. ಆದ್ರೆ ಗೊತ್ತಿರೋರು ಖಂಡಿತವಾಗ್ಲೂ ಇದನ್ನ ಬಳಸ್ತಾರೆ. ವರ್ಷಕ್ಕೆ ಒಂದೇ ಸರಿ ಬಳಸಿದ್ರು ಸಾಕಾಗತ್ತೆ. ತುಂಬಾನೇ ಅದ್ಭುತವಾದ ಶಕ್ತಿಯನ್ನ ಇದು ಹೊಂದಿದೆ. ಮಳೆಗಾಲ ಶುರುವಾದ ತಕ್ಷಣ ಇದು ನಮಗೆ ಸಿಗುತ್ತೆ. ಬಿದಿರು ಏನು ಚಿಗುರು ಬಂದಿರುತ್ತೆ ಅಥವಾ ಎಳೆಯದಾಗಿರುತ್ತೆ, ಅದನ್ನ ಹೊರಗಡೆ ಪಾರ್ಟ್ ಅನ್ನ ತೆಗೆದಾಗ ಒಳಗಡೆ ಇರುವಂತಹ ತಿರುಳನ್ನ ನಾವು ಅಡುಗೆಯಲ್ಲೆಲ್ಲ ಬಳಸಬಹುದು. ಇದು ನಮ್ಮ ಆರೋಗ್ಯಕ್ಕೆ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ಇದರ ಪ್ರಯೋಜನಗಳನ್ನು ಹೇಳೋದಂತ ಹೇಳಿದ್ರೆ ಮೊದಲನೇದಾಗಿ ಮಧುಮೇಹಿಗಳಿಗೆ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾನೇ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಇದರಲ್ಲಿ ಕೂಡ ಸಕ್ಕರೆ ಪ್ರಮಾಣ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಇದರಲ್ಲಿ ನಾರಿನಂಶ ಕೂಡ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಸಹಕಾರಿ. ಹಾಗೇನೆ ನಮ್ಮ ಕರುಳಿನ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಮಳೆಗಾಲ ಬಂದಾಕ್ಷಣ ನಮ್ಗೆ ಚಳಿ ಎಲ್ಲ ಶುರುವಾಗುತ್ತೆ, ತುಂಬಾನೇ ಶೀತ ಕೆಮ್ಮು ಎಲ್ಲ ಶುರುವಾಗುತ್ತೆ. ಇದರಿಂದಾಗಿನೇ ಆವಾಗ ನಮ್ಮ ದೇಹವನ್ನ ಬೆಚ್ಚಗೆ ಇಟ್ಕೊಳ್ಳೋದು ತುಂಬಾನೇ ಅತ್ಯಗತ್ಯ ಆಗಿರುತ್ತೆ. ಸೊ ದೇಹವನ್ನ ಬೆಚ್ಚಗೆ ಇಡೋದಕ್ಕೆ ಕೂಡ ಈ ಬಿದಿರು ಕಳಲೆ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳೆಲ್ಲ ಮಳೆಗಾಲದಲ್ಲಿ ಬರೋದು ಜಾಸ್ತಿ ಅಲ್ವಾ. ಥಂಡಿಯಿಂದಾಗಿ ಕಫ ಗಟ್ಟಿ ಆಗುತ್ತೆ. ಇನ್ನು ಉಸಿರಾಟದ ಸಂಬಂಧಿ ಸಮಸ್ಯೆಗಳು, ಅಸ್ತಮ, ಶ್ವಾಸಕೋಶ ಸಂಬಂಧಿ ಬೇರೆ ಸಮಸ್ಯೆಗಳು ಕೂಡ ಬರೋದಕ್ಕೆ ಶುರುವಾಗುತ್ತೆ. ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಆಹಾರ ಪದಾರ್ಥ ಅಂತಾನೆ ಹೇಳಬಹುದು. ಇದರಿಂದ ಬೇರೆ ರೀತಿಯ ಅಡುಗೆಗಳನ್ನ ಕೂಡ ನಾವು ಮಾಡ್ಕೊಳ್ಬಹುದು. ಇನ್ನು ಇದರಲ್ಲಿ ಕೊಬ್ಬಿನ ಅಂಶ ಕೂಡ ಕಡಿಮೆನೇ ಇರುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಡಿಟಾಕ್ಸ್ ಮಾಡುವಂತಹ ತರಕಾರಿ ಅಂತಾನೆ ಹೇಳಬಹುದು. ನಮ್ಮ ದೇಹದಲ್ಲಿ ಎಂಥದೇ ವಿಷಕಾರಿ ಅಂಶಗಳು ಸೇರ್ಕೊಂಡಿದ್ರು ಕೂಡ, ಟಾಕ್ಸಿನ್ಸ್ ತುಂಬಿಕೊಂಡಿದ್ರು ಕೂಡ ಎಲ್ಲವುಗಳನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಹೊಟ್ಟೆಯಲ್ಲಿ ಏನಾದ್ರೂ ಕೂದಲು ಕಲ್ಲು ಎಲ್ಲ ಸೇರ್ಕೊಂಡಿದ್ರೆ ಕೂಡ ನಮ್ಮ ಆಹಾರದಲ್ಲಿ ಬೈ ಮಿಸ್ಟೇಕ್ ನಾವು ತಿಂದು ಸೇರ್ಕೊಂಡಿದ್ರೆ ಕೂಡ ಅವುಗಳನ್ನ ಕರಗಿಸುವಂತಹ ಶಕ್ತಿ ಇದರಲ್ಲಿ ಇದೆ. ಇನ್ನು ನಮ್ಮ ದೇಹದಲ್ಲಿ ಏನಾದ್ರೂ ನಂಜು ಎಲ್ಲ ಆಗಿದ್ರೆ ನಂಜನ್ನ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಈ ಎಳೆಯ ಬಿದಿರು ಅಥವಾ ಬಿದಿರು ಕಳಲೆ. ಆದ್ರೆ ಇದನ್ನ ಬಳಸುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕು. ನಾವು ಕಟ್ ಮಾಡಿ ಹಾಗೇನೆ ಇಮ್ಮಿಡಿಯೇಟ್ಲಿ ಬಳಸೋದು ಅಷ್ಟೊಂದು ಒಳ್ಳೆಯದಲ್ಲ. ಇದರಲ್ಲಿ ಕೂಡ ವಿಷಕಾರಿ ಅಂಶಗಳು ಇರುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ನಾವು ಆದಷ್ಟು ಇದನ್ನ ಕಟ್ ಮಾಡಿದವರು ಅದನ್ನ ಒಂದು 3 ರಿಂದ 5 ದಿನ ಮಿನಿಮಮ್ ಅಂದ್ರೂ ಕೂಡ ನೀರಲ್ಲಿ ಹಾಕಿ ಇಡಬೇಕು. ಪ್ರತಿದಿನ ನೀರು ಚೇಂಜ್ ಮಾಡ್ತಾ ಇರಬೇಕು. ಆಮೇಲೆ ಇದನ್ನ ನಾವು ಅಡುಗೆಯಲ್ಲಿ ಬಳಸಬಹುದು. ಇದರಿಂದ ಮಾಡಿರುವಂತಹ ಒಂದು ಹೆಲ್ದಿ ರೆಸಿಪಿಯ ವಿಡಿಯೋವನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ, ಬಿದಿರು ಕಳಲೆಯಿಂದ ಮಾಡಿರುವಂತಹ ಪಲ್ಯ. ಆ ವಿಡಿಯೋ ನೀವಿನ್ನೂ ನೋಡಿಲ್ಲ ಆದ್ರೆ ಪ್ಲೀಸ್ ಮನೆಮದ್ದು ಚಾನಲ್ ಅಲ್ಲಿ ನೋಡಿ. ಬಿದಿರು ಕಳಲೆಯನ್ನ ನಾವು ಬೇರೆ ರೀತಿಯ ಅಡುಗೆ ಕೂಡ ಮಾಡಬಹುದು, ಸಾಂಬಾರ್ ಮಾಡಬಹುದು, ಪಲ್ಯ ಮಾಡಬಹುದು, ಹಾಗೇನೆ ಇನ್ನು ಅನೇಕ ರೀತಿಯ ರೆಸಿಪಿಗಳನ್ನ ಕೂಡ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ, ಬಿದಿರು ಕಳಲೆ ಅಥವಾ ಎಳೆಯ ಬಿದಿರನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.